ನಮ್ಮಲ್ಲಿ ಆಸೆ ಇದೆ, ಸಹಜವಾಗಿದೆ, ಅದನ್ನು ಪ್ರಕೃತಿ ಈಡೇರಿಸುತ್ತೆ. ಆದರೆ ದುರಾಸೆಯನ್ನು ಯಾವತ್ತೂ ಕೂಡ ಪ್ರಕೃತಿ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ. ಕಸವನ್ನು ನಾವು ರಸ್ತೆಗೆ ಎಷ್ಟು ನಂತರ ಆಡಳಿತ ವ್ಯವಸ್ಥೆಯನ್ನು ದೂರುವಂಥದ್ದು ಸರಿಯಲ್ಲ. ಸಾರ್ವಜನಿಕರ ಸಹಭಾಗಿತ್ವ ಇದ್ದರೆ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಅದರ ಬಗ್ಗೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನೀರು ಬದುಕಿನ ಒಂದು ಅವಿಭಾಜ್ಯ ಅಂಗ. ಆ ಒಂದು ವ್ಯರ್ಥವಾಗತಕ್ಕಂಥ ನೀರನ್ನು ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಲಶಕ್ತಿ ಅಭಿಯಾನದ ಯೋಜನೆಯಲ್ಲಿ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಅಂತ, ನೀರನ್ನು ಹಿಡಿದಿಟ್ಕೊಳ್ಳಿ, ಅದು ಎಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆ ನೀರನ್ನು ಹಿಡಿದುಕೊಳ್ಳಿ ಅಂತ. ಅಂದರೆ ಮಳೆ ನೀರು ಸಂರಕ್ಷಣೆ ಅಭಿಯಾನವನ್ನು ನಾವೀಗಾಗಲೇ ಹಮ್ಮಿಕೊಳ್ತಾ ಇದ್ದೇವೆ. ನಾವು IAS ಅಧಿಕಾರಿ ಆಗಬೇಕು ಅಥವಾ KS ಅಧಿಕಾರಿ ಆಗಬೇಕು ಅಥವಾ ಉನ್ನತ ಅಧಿಕಾರಿ ಆಗಬೇಕು ಅಂತ ಹೇಳಿದರೆ ನಮಗೆ ದೇವರು ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿರ್ತಾನೆ ಬದುಕಿಗೆ. ಕೆಲವು ಆಯ್ಕೆಗಳನ್ನು ನಮಗೆ ಕೊಟ್ಟಿರ್ತಾರೆ, ಕೆಲವು ಆಯ್ಕೆಗಳನ್ನು ಅವನು ಇಟ್ಕೊಂಡಿರ್ತಾನೆ ದೇವರು. ಎಲ್ಲ ಆಯ್ಕೆಗಳು ನಮಗೆ ಕೊಟ್ಟಿರಲ್ಲ. ನಾನು ಯಾರ ಮನೆಯಲ್ಲಿ ಹುಟ್ಟಬೇಕು ಅನ್ನುವಂಥ ಆಯ್ಕೆ ನಮಗೆ ಕೊಟ್ಟಿಲ್ಲ ದೇವರು, ಅಥವಾ ಯಾರ ಹೊಟ್ಟೆನಲ್ಲಿ ಹುಟ್ಟಬೇಕು ಅನ್ನುವಂಥ ಆಯ್ಕೆ ದೇವರು ನಮಗೆ ಕೊಟ್ಟಿಲ್ಲ. ಆದರೆ ಹೇಗೆ ಬದುಕಬೇಕು, ನಾನು ಏನಾಗಬೇಕು ಅನ್ನುವಂಥ ಆಯ್ಕೆ ನಮಗೆ ಕೊಟ್ಟು ಕಳಿಸಿರುವಂಥದ್ದು. ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗುರಿ. ನಾನೇನಾದರೂ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿಗೆ ತಕ್ಕದಾಗಿ ನಾನು ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಲೂ ಕೂಡ ಸಾಧನೆ ಮಾಡ್ಬೋದು ಅನ್ನುವುದಕ್ಕೆ ಗುರಿ ಬಹಳ ಮುಖ್ಯ. ಗುರಿ ಹಾಕೊಂಡು ಸುಮ್ಮನೆ ಮನೇಲಿ ಕೂರ್ತೀನಿ ಅಂದರೆ ಆಗೋದಿಲ್ಲ. ಆ ಗುರಿಗೆ ತಕ್ಕಂಥ ಪ್ರಯತ್ನ ಇರಬೇಕಾಗ್ತದೆ. ಪ್ರಯತ್ನ ಮತ್ತು ಪರಿಶ್ರಮ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಹಿಂದೆ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ, ಅವ್ರನ್ನ ಸಂಪರ್ಕ ಮಾಡಿ, ಯಾವ ರೀತಿ ಓದಬೇಕು ಅನ್ನುವಂಥದ್ದನ್ನ ತಿಳ್ಕೊಂಡು, ಸಿಲೆಬಸ್ ತೆಗೆದುಕೊಂಡು, ಸೊ ಅದ್ರ ಬಗ್ಗೆ ಭಾಳ ಚಿಕ್ಕ ಅವಧಿನಲ್ಲಿ ಡಿಗ್ರಿ ಮಾಡಬೇಕಾದ್ರೆ ಅಥವಾ BE ಮಾಡಬೇಕಾದ್ರೆ ಅದನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಸಾಧನೆ ಮಾಡ್ಬೋದು. ಇದು ಕಷ್ಟ ಏನಲ್ಲ, ಕಠಿಣ ಏನಲ್ಲ. ಸೊ ಹಾಗಾಗಿ ಸಾಮಾನ್ಯ ಜನರು ಕೂಡ ಅದನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಒಳ್ಳೆಯ ಗುರಿ ಹಾಕಿಕೊಂಡು ಯಾರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇದೆ, ಅಭಿಲಾಷೆ ಇದೆ, ಸೊ ಆ ಒಂದು ತಕ್ಕನಾಗಿ ಅವ್ರ ಪ್ರಯತ್ನವನ್ನು ಖಂಡಿತವಾಗಲೂ ಕೂಡ ಮಾಡಿದರೆ ಸಾಧನೆ ಮಾಡ್ಬೋದು ಅಂತ ನಾನು ಕಿವಿ ಮಾತು.